ಚಿಕ್ಕಮಗಳೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಡಿವಿಹಳ್ಳಿಯಲ್ಲಿರುವಂತಹ ರತ್ನಮ್ಮ ಹಾಗೂ ಮಂಜಮ್ಮ ಎಂಬ ಇಬ್ಬರು ಅಂಧರು. ಇವರಿಗೆ ಎರಡೂ ಕಣ್ಣುಗಳು ಕಾಣದೇ ಇರುತ್ತದೆ. ಆದರೆ ಇವರು ತನ್ನ ಸಂಗೀತದಿಂದ ಎಲ್ಲರ ಮನಸ್ಸನ್ನ ಒಂದು ರೋಮಾಂಚನಗೊಳಿಸುವಂತಹ ಸಂಗೀತದಿಂದ ಸರಿಗಮ ಸೀಸನ್ 11ರಲ್ಲಿ ಇವರು ಹಾಡಿ ನಾಡಿನ ಜನರ ಮೆಚ್ಚುಗೆಯನ್ನ ಗಳಿಸಿದ್ದರು. ಆದರೆ ವಿಪರ್ಯಾಸ, ದುರದೃಷ್ಟ, ಅವರ ಅಕ್ಕರಾದ ಮಂಜಮ್ಮನವರು ಅನಾರೋಗ್ಯದ ಕಾರಣದಿಂದ ಸಾವಿಗೀಡಾದರು. ಹಾಗೆ ರತ್ನಮ್ಮಗೂ ಮದುವೆಯಾಗಿದೆ. ಮದುವೆಯಾಗಿ 3 ತಿಂಗಳ ಮಗುವೂ ಇದೆ. ವಿಪರ್ಯಾಸ ಏನಂದ್ರೆ ಅವರಿಗೆ ಈಗ ಜೀವನ ನಡೆಸುವುದು ತುಂಬಾ ಕಷ್ಟಕರವಾಗಿದೆ. ಅವರು ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ಶುಭ ಸಮಾರಂಭಗಳಿಗೆ ನಮ್ಮನ್ನು ಕರೆಸಿ ನಾವು ಸಂಗೀತದ ಮುಖಾಂತರ ಎಲ್ಲರನ್ನ ರಂಜಿಸುತ್ತಾ ಬದುಕುತ್ತೇವೆ. ನಾವು ಜೀವನವನ್ನ ಕಟ್ಟಿಕೊಳ್ಳುತ್ತೇವೆ. ನಾವು ಭಿಕ್ಷೆ ಬೇಡಿ ಜೀವನವನ್ನು ಮಾಡಲಾರೆವು. ದುಡಿದು ಜೀವನವನ್ನ ಸಾಗಿಸುತ್ತೇವೆ. ನಿಮ್ಮಗಳ ಕಾರ್ಯಕ್ರಮಗಳಲ್ಲಿ ನಮ್ಮನ್ನ ಕರೆಸಿ ನಮಗೆ ಅವಕಾಶವನ್ನ ಮಾಡಿಕೊಡಿ ಎಂದು ಭೀಷ್ಮ ನ್ಯೂಸ್ ಚಾನೆಲ್ ರಿಪೋರ್ಟರ್ ಆದ ನಾಗೇಶ್ ಅವರ ಹತ್ತಿರ ತಮ್ಮ ಅಳಲನ್ನ ತೋಡಿಕೊಂಡರು. ಆದರೆ ವೀಕ್ಷಕರೇ, ನಿಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ಇವರನ್ನು ಕರೆದು ಸಂಗೀತದ ಒಂದು ಕಾರ್ಯಕ್ರಮವನ್ನ ಕೊಡಿಸಬೇಕೆಂದು ಈ ಚಾನೆಲ್ ಮುಖಾಂತರ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಮ್ಮ ಪಾಪುಗೆ ನಾನು ಬೇರೆಯವ್ರ ಮನೆಗೆ ಬಿಟ್ಟಿದ್ದೀನಿ. ತಿಂಗಳಿಗೆ 10,000 ರೂಪಾಯಿ ಕೊಡಬೇಕು. ಮತ್ತು ಇವಾಗ ಮಳೆ ಆಗಿರೋದ್ರಿಂದ 2 ತಿಂಗಳು ಬಾಣ್ತಿ ನಾನೆಲ್ಲೂ ಹೊರಗಡೆ ಆಡಕ್ಕೆ ಹೋಗೋಕೆ ಆಗ್ತಿಲ್ಲ. ದಯವಿಟ್ಟು ನಾನು ಅಕೌಂಟ್ ನಂಬರ್ ಕೊಡ್ತೀನಿ. ದಯವಿಟ್ಟು ನಿಮ್ಮ ಕೈಲಾದ ಸಹಾಯ ಮಾಡಿ. ನನ್ನನ್ನು ಮಾತ್ರ ಕೈ ಬಿಡಬೇಡಿ ಫ್ರೆಂಡ್ಸ್. ನಮ್ಮ ಮನೆಗೆ ಯಾರೂ ಇಲ್ಲ ಫ್ರೆಂಡ್ಸ್. ಎಲ್ಲ ಅಪ್ಪ ಅಮ್ಮ ಎಲ್ಲ ಪ್ರತಿಯೊಬ್ಬರು ತೀರೋಗಿದ್ದಾರೆ. ನಾನೊಬ್ಬಳೇ. ನಿಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿ. ನಿಮ್ಮ ಮನೆಗೆ ಏನೇ ಶುಭ ಸಮಾರಂಭಗಳಿದ್ರು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ.